ಬೈಚಪ್ಪನ ಕಟ್ಟೆ ಅಂತ ಅಥವಾ ದೇವಸ್ಥಾನ ಅಂತ ಕರಿತೀವಿ ಮೇಡಮ್. ಅದರ ಪ್ರತಿರೂಪವಾಗಿ ಈ ವೀರಗಲ್ಲನ್ನು ಹಾಕಿಸಿದ್ದಾರೆ ಮೇಡಮ್. ವೆಲ್ಕಮ್ ಟು ಗಂಡುಗಲಿ ಕುಮಾರರಾಮನ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ. ಮೇಡಮ್, ನಾವು ಈ ಕುಮರದುರ್ಗವನ್ನು ಸುತ್ತಾಕಿದಾಗ ಸಾಕಷ್ಟು ವೀರಗಲ್ಲುಗಳು ನಮಗೆ ಕಂಡುಬರ್ತವೆ. ಅಂದರೆ ಅವತ್ತು ವೀರಗಲ್ಲುಗಳು ಎಷ್ಟು ಮಹತ್ವ ಇತ್ತಂದರೆ, ಒಬ್ಬ ವೀರ ತಾನು ಈ ದೇಶಕ್ಕಾಗಿ ಅಥವಾ ನಾಡಿಗಾಗಿ ತನ್ನ ಪ್ರಾಣಾರ್ಪಣೆ ಮಾಡಿದಾಗ ತನ್ನ ರಾಜರ ಆಳ್ವಿಕೆ ನಿಯತ್ತಾಗಿ ಅವನು ಕೆಲಸ ಮಾಡಿಕೊಂಡು ತನ್ನ ಒಂದು ಏನಾದರೂ ಯುದ್ಧದಲ್ಲಿ ಪ್ರಾಣಾರ್ಪಣೆ ಮಾಡಿಕೊಂಡಾಗ ವೀರಗಲ್ಲು ಆಗ್ತಕ್ಕಂಥದ್ದು ಪರಂಪರೆ. ಹಾಗೆ ನಾವು ಕುಮರದಲ್ಲಿ ಕೂಡ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು. ಈಗ ನಾವು ನೋಡ್ತಾ ಇರುವುದು ಇದು ಮೊದಲೆಲ್ಲ ಬೈಚಪ್ಪ ನಾಯಕನ ದೇವಸ್ಥಾನ ಅಂತ ಕರಿತಾಯಿದ್ರು. ಅಂದರೆ ನಾನು ನಿಮ್ಗೆ ಹೇಳಿದಂತೆ ಅಲ್ಲಿ ಬೈಚಪ್ಪ ನಾಯಕನ ಕೋಟೆ ನೋಡಿದ್ವಿ. ಬೈಚಪ್ಪ ನಾಯಕ ಅಂದರೆ ಕಂಪಿಲರಾಯರ ಮಂತ್ರಿ, ನಿಷ್ಠಾವಂತ ಮಂತ್ರಿ. ನಿಜ. ಅವರು ಕೂಡ ಕೊನೆಯ ಯುದ್ಧದವರೆಗೂ ಕೂಡ ಅವರು ಕುಮರದುರ್ಗಕ್ಕಾಗಿ ದುಡಿತಾರೆ ಮೇಡಮ್. ಹಾಗಾದ್ರೆ ಗಂಡುಗಲಿ ಕುಮಾರರಾಮನ ಜೊತೆ ಅವರು ಇದ್ರು. ಅವರು ಇದ್ದರು. ಕೊನೆಯ ಯುದ್ಧ ಕೂಡ ಮಾಡ್ತಾರೆ ಅವರು. ಕೇವಲ ತಾನು ಮಂತ್ರಿ ಆಗಿರೋದೇ ತನ್ನ ರಾಜವೈಭವವನ್ನು ಅಥವಾ ಯಾವುದನ್ನು ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋದೆ ತಾನು ಕೂಡ ಒಬ್ಬ ಸ್ವಾಮಿನಿಷ್ಠನಾಗಿ ಕೊನೆಯ ಯುದ್ಧದವರೆಗೂ ಪಾಲ್ಗೊಳ್ತಾನೆ ಮೇಡಮ್. ಇದನ್ನು ನಾವು ಬೈಚಪ್ಪನ ಕಟ್ಟೆ ಅಂತ ಅಥವಾ ದೇವಸ್ಥಾನ ಅಂತ ಕರಿತೀವಿ ಮೇಡಮ್. ಅದರ ಪ್ರತಿರೂಪವಾಗಿ ಈ ವೀರಗಲ್ಲನ್ನು ಹಾಕಿಸಿದ್ದಾರೆ ಮೇಡಮ್. ಈ ಥರದ ಸಾಕಷ್ಟು ವೀರಗಲ್ಲುಗಳು ನಮ್ಮ ಕುಮರದುರ್ಗದಲ್ಲಿ ಅನಾಥವಾಗಿ ಬಿದ್ದಾವೆ ಮೇಡಮ್. ಇವೆಲ್ಲ ರಕ್ಷಣೆ ಆಗ್ಬೇಕಂತ ಅನ್ನೋದು ಕೂಡ ನಮ್ಮ ಒಂದು ಬಹುದಿನದ ಬಯಕೆ. ಹಾಗೆ ನಿಮ್ಮ ಚಾನಲ್ ಮುಖಾಂತರ ಕೂಡ ಸಹೃದಯ ಕನ್ನಡಿಗರು ಕೂಡ ನಾವು ಒತ್ತಾಯ ಮಾಡ್ತೀವಿ, ಈ ರೀತಿಯ ಎಲ್ಲೇ ಇರಲಿ ವೀರಗಲ್ಲುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕಂತ. ಓಕೆ, ಇವಾಗ ಬೈಚಪ್ಪ ನಾಯಕನ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಳ್ಳೇಬೇಕು. ಅವರ ಯುದ್ಧ ಹೋರಾಟ ಇರ್ಬೋದು, ಅವರ ಮಂತ್ರಿಗಿರಿಯ ತಾಂತ್ರಿಕ ಬುದ್ಧಿ ಇರ್ಬೋದು. ಒಂದು ಸಾಮ್ರಾಜ್ಯ ಒಂದು ಉತ್ತಮವಾಗಿ ಆಡಳಿತ ವ್ಯವಸ್ಥೆ ನಡ್ಕೊಂಡು ಹೋಗ್ಬೇಕಂದ್ರೆ ರಾಜನಿಗೆ ಸಾಥ್ ಕೊಡುವಂಥ ಮಂತ್ರಿಗಳು ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾರೆ. ಯಾಕೆಂದರೆ ಮಂತ್ರಿಗಳು ನಿಷ್ಠಾವಂತರಾಗಿದ್ದರೆ ಆ ರಾಜ್ಯ ಪ್ರಬಲವಾಗುತ್ತೆ ಮತ್ತು ಬಲಾಢ್ಯವಾಗುತ್ತೆ. ಇಲ್ಲ ಅಂತ ಹೇಳಿದರೆ ಆ ರಾಜ್ಯ ಅವನತೆ ಅಂಚಿಗೂ ಹೋಗಿದ್ದ ಉದಾಹರಣೆಗಳನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಕಿತ್ತೂರು ಸಂಸ್ಥಾನದಲ್ಲಿ ಒಳಸಂಚುಗಳ ಮುಖಾಂತರ ಏನಾಯ್ತು ಅಂತ ನಿಮಗೆ ಗೊತ್ತು. ಅನೇಕ ಅಲ್ಲಿ ಬರುವಂಥ ಮಂತ್ರಿಗಳು. ಅದೇ ರೀತಿ ಈ ಸಂಸ್ಥಾನಕ್ಕೆ ನಮ್ಮ ಈ ಮಂತ್ರಿ ಎಷ್ಟು ಪ್ರಮುಖವಾಗಿದ್ದರು, ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ರು, ಅವರ ಆಡಳಿತ ವ್ಯವಸ್ಥೆ ಹೇಗಿತ್ತು, ಇವರ ಗಂಡುಗಲಿ ಕುಮಾರರಾಮ ಅವರ ತಂದೆ ಜೊತೆ ಒಡನಾಟ ಇರ್ಬೋದು, ಗಂಡುಗಲಿ ಕುಮಾರರಾಮನ ಜೊತೆ ಇದ್ದಂಥ ಒಡನಾಟ ಇರ್ಬೋದು, ಎಲ್ಲ ಹೇಗಿತ್ತು ಸರ್? ನಮಗೂ ತಿಳ್ಕೊಬೇಕಂತ ತುಂಬ ಕುತೂಹಲ ಇದೆ. ನಿಜ ಮೇಡಮ್, ನೀವು ಹೇಳಿದಂತೆ ಪ್ರತಿಯೊಂದು ರಾಜ್ಯ ಸಾಮ್ರಾಜ್ಯಕ್ಕೂ ಕೂಡ ಮಂತ್ರಿಗಳು ಭಾಳ ಮುಖ್ಯ ಆದರು. ಒಂದು ಪರೋಕ್ಷ ಆಡಳಿತ ಇವ್ರದೇ ಇರ್ತಾಯಿತ್ತು. ರಾಜನ ಆಗು ಹೋಗುಗಳಿಗೆ ಹಾಗೂ ಅವನ ಅವನತಿಗೆ ಕೂಡ ಮಂತ್ರಿಗಳೇ ಸಾಕ್ಷಿಯಾಗಿದ್ದರು. ಬೈಚಪ್ಪ ಮಂತ್ರಿ ಕೂಡ ಕುಮಾರರಾಮನ ಸಂಬಂಧಿಗಳೇ ಆಗಿದ್ದರು. ಒಂದು ರೀತಿಯಲ್ಲಿ ಅವನು ಕೂಡ ಕುಟುಂಬಸ್ಥರ ಪರನೇ ಇದ್ದ ಅವರು. ಅಂದರೆ ಅವರಲ್ಲಿ ಬೈಚಪ್ಪ ನಾಯಕ ಅಂತಲೇ ಕರಿತೀವಿ ನಾವು. ಅವರು ಕೂಡ ಸಾಕಷ್ಟು ತಮ್ಮ ಚಾತುರ್ಯ ಜೊತೆಗೆ ಕುಮಾರರಾಮನ ತಲೆ ಕಡಿಯುವ ಪ್ರಸಂಗ ಬಂದಾಗ ಕೂಡ ತಮ್ಮ ಚಾಣಾಕ್ಷ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಕುಮಾರರಾಮನನ್ನು ಬಚಾವ್ ಮಾಡಿಬಿಟ್ಟು ದೆಹಲಿ ಸುಲ್ತಾನರ ವಿರುದ್ಧ ಯುದ್ಧವನ್ನು ಗೆಲ್ಲೋದಕ್ಕೆ ಸಹಾಯ ಮಾಡ್ತಾನೆ. ಅಷ್ಟೇ ಅಲ್ಲದೆ ಕುಮರದುರ್ಗ ಅವನತಿ ಆಗಬೇಕಾದ್ರೂ ಕೂಡ ಅವರು ಕೂಡ ನಾನು ಕೇವಲ ಮಂತ್ರಿ ಆಗಿದ್ದು ನಾನು ಜೀವ ರಕ್ಷಣೆ ಮಾಡ್ಕೊಳ್ಳೋದಲ್ಲ, ನಾನು ಕೂಡ ಈ ತಾಯ್ನಾಡಿಗಾಗಿ ನಾನು ಹೋರಾಟ ಮಾಡ್ತೀನಿ. ತಾನು ಕೂಡ ಕೊನೆವರೆಗೂ ಯುದ್ಧದಲ್ಲಿ ಹೋರಾಟ ಮಾಡಿ ಈ ನಾಡಿಗೆ ಪ್ರಾಣವನ್ನು ಅರ್ಪಣೆ ಮಾಡ್ತಾನೆ. ಅಷ್ಟೊಂದು ಸ್ವಾಮಿನಿಷ್ಠ ಆಗಿರ್ತಕ್ಕಂಥವನು ಬೈಚಪ್ಪ ಮಂತ್ರಿ. ಹಾಗಾಗಿ ಅಷ್ಟು ಸ್ವಾಮಿನಿಷ್ಠ ಇಲ್ಲ ಅಂದಿದ್ರೆ ಒಂದು ಅವ್ರ ಹೆಸರಲ್ಲಿ ಒಂದು ವೀರಗಲ್ಲು ಇರ್ತಾ ಇರಲಿಲ್ಲ, ಮತ್ತು ಅವ್ರ ಹೆಸರಲ್ಲಿ ಒಂದು ಕೋಟೆ ಪ್ರಮುಖ ಮುಖ್ಯ ದ್ವಾರ ಇರ್ತಾ ಇರಲಿಲ್ಲ. ನಿಜ ಮೇಡಮ್. ಮತ್ತು ಅದೆಲ್ಲ ಇವತ್ತಿಗೂ ಕೂಡ ಇವತ್ತು ನಾವು ಹೇಳ್ತಾ ಇದ್ದೀವಿ. 700 ವರ್ಷ ಆದರೂ ಕೂಡ ಇವತ್ತು ಬೈಚಪ್ಪ ನಾಯಕನ ಆತನ ಒಂದು ಸ್ವಾಮಿನಿಷ್ಠೆಯನ್ನೇ ನಾವು ಕೊಂಡಾಡ್ತಾ ಇದ್ವಿ. ಅವತ್ತು ಅವ್ರು ಹಾಗೆ ಬದುಕಿದ್ದಕ್ಕೆ ಇವತ್ತು ನಾವು ನೆನಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಮೇಡಮ್. ಓಕೆ, ಈ ವೀರಗಲ್ಲಲ್ಲಿ ಬೈಚಪ್ಪ ನಾಯಕನ ಯಾವ ರೀತಿ ವರ್ಣನೆ ಮಾಡಿದ್ದಾರೆ? ಈಗ ಕುದುರೆ ಮೇಲೆ ಅಶ್ವರೋಹಿ ಆಗಿದ್ದಾರೆ ಮೇಡಮ್. ಹಾಗೆ ಇಲ್ಲಿ ಶತ್ರು ಒಬ್ಬ ಕೆಳಗಡೆ ಬಿದ್ದಿದ್ದಾರೆ ನೋಡಿ ಮೇಡಮ್. ಹಾಗೆ ಇಲ್ಲಿ ಆ ಬಿಲ್ಲನ್ನು ಧನುರ್ಧಾರಿಗಳು, ಹಾಗೆ ಒಬ್ರು ಖಡ್ಗ, ಡೋಲು, ಆಮೇಲೆ ಹಾಗೆ 4 ಜನ ಸೈನಿಕರು, ಒಬ್ಬ ಸೈನಿಕ ಕೆಳಗೆ ಬಿದ್ದಾನೆ. ಕುದುರೆ ಕೆಳಗೆ ಕುದುರೆ ಆತನನ್ನು ತುಳಿತಾ ಇದೆ. ಕೈಯಲ್ಲಿ ಬಲ್ಲೆಯನ್ನು ಹಿಡ್ಕೊಂಡಿರೋದು ಕೂಡ ನಾವು ನೋಡ್ಬೋದು. ಮತ್ತೆ ಇಲ್ಲಿ ಮರಣನ ಹೊಂದಿದ ನಂತರ ಪರಿಚಾರಕಿಯರ ಜೊತೆ ಪಲ್ಲಂಗದಲ್ಲಿ ಸ್ವರ್ಗಕ್ಕೆ ಹೋಗ್ತಕ್ಕಂಥ ಸನ್ನಿವೇಶ. ಹಾಗೆ ಇವರು ಶೈವದ ಆರಾಧಕರಾಗಿರೋದ್ರ ಶಿವನನ್ನ ಪೂಜೆ ಮಾಡ್ತಾ ಇದ್ದಾರೆ ಮೇಡಮ್. ಹಾಗಾಗಿ ಸ್ವರ್ಗದಲ್ಲಿ ಆರಾಮವಾಗಿ ಸ್ವರ್ಗ ಸೇರಿ ಶಿವನರಾಧನೆ ಮಾಡ್ತಾ ಇದ್ರು ಅಂತ. ಇವಾಗ ನಾವು ಯಾವುದೇ ಒಂದು ಶಾಸನಗಳಾಗಿರ್ಬೋದು, ಈ ತರ ವೀರಗಲ್ಲು ನೋಡ್ಬೇಕು ಅಂತ ಹೇಳಿದಾಗ ವೀರಗಲ್ಲು 3 ಹಂತಗಳಲ್ಲಿ ಕೆತ್ತನೆ ಮಾಡಿರ್ತಾರೆ. ಒಂದು ಅಲ್ಲಿ ಶಾಸನಗಳನ್ನ ಬರೆದಿರ್ತಾರೆ, ಕೆಳಗಡೆ ಶಾಸನಗಳನ್ನ ಬರೀಲಿಕ್ಕೆ ಜಾಗ ಬಿಟ್ಟಿರ್ತಾರೆ. ಇನ್ನು ಮಧ್ಯದಲ್ಲೂ ಕೂಡ ಶಾಸನಗಳ ಅದು ಯಾರ ಕಾಲದಲ್ಲಾಗಿದ್ದು, ಅವ್ರು ಏನಕ್ಕೆ ಮರಣ ಹೊಂದಿದ್ರು ಅಂತ ಇಲ್ಲಿ ನಾವು ನೋಡ್ತದಂತ ಸುಲಭವಾಗಿ ಒಂದು ವೀರತನದಿಂದ ಮರಣ ಹೊಂದಿದಂಥ ಒಂದು ವೀರ ಗಾದೆನ, ವೀರ ಪುರುಷನ ಕಥೆಯನ್ನು ಹೇಳ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ಕುದುರೆ ಮೇಲೆ ಕೂತಿದ್ದಾನೆ, ಎದುರುಗಡೆ ಕತ್ತಿ ಇಟ್ಕೊಂಡಿದ್ದಾನೆ ಮೇಲೆ, ಮತ್ತು ಕೆಳಗಡೆ ಶತ್ರುವಿನ ಕಾಲಲ್ಲಿ ಕುದುರೆಯಿಂದ ತುಳಿತಾ ಇದ್ದಾನೆ. ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಂದ ನಂತರ ಇಲ್ಲಿ ಅಪ್ಸರೆಯರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವರ್ಗದಲ್ಲಿ ಫೈನಲ್ ಆಗಿ ನಮಗೆ ಮನುಷ್ಯನಿಗೆ ಯಾವುದೇ ವೀರ ಆಗಿರ್ಬೋದು, ರಾಜ ಆಗಿರ್ಬೋದು, ಸಾಮಾನ್ಯ ಪ್ರಜೆ ಆಗಿರ್ಬೋದು, ಮುಕ್ತಿ ಹೊಂದಬೇಕು ಅಂತ ಹೇಳಿದರೆ ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಿ ಒಂದು ದೇವರ ಆರಾಧನೆ ಮಾಡಬೇಕು ಅಂತ ಇರುತ್ತೆ ಪ್ರತೀತಿ. ಹಾಗಾಗಿ ಅವರು ಶೈವ ಪಂಥವನ್ನು ಅನುಸರಿಸಿರೋದ್ರಿಂದ ಒಂದು ಶಿವನ ಆರಾಧನೆ ಮಾಡ್ತಾ ಇರೋದಕ್ಕೆ ಒಂದು ಸ್ಪಷ್ಟವಾಗಿ
ಇದು ಒಂದು ವೀರಗಲ್ಲು ಶಾಸನ ಹೇಳ್ತಾ ಇದೆ. ನಿಜ ಮೇಡಮ್. ಇಲ್ಲಿ ಏನು ಕೂಡ ಬರ್ದಿಲ್ಲ ಅಲ್ವಾ ಸರ್? ನಿಜ ಮೇಡಮ್. ಏನಾದ್ರು ನೀವು ಸಂಶೋಧನೆ ನಿಜ ಮೇಡಮ್. ಇಲ್ಲಿ ಏನು ಕಾಣಿಸ್ತಾ ಇಲ್ಲ ನಮ್ಗೆ. ಏನು ಕಾಣಿಸ್ತಾ ಇಲ್ಲ ಮೇಡಮ್. ಯಾಕಂದರೆ ಅವತ್ತು ಆ ಯುದ್ಧದ ಸನ್ನಿವೇಶದ ಭೀಕರತೆನ ಹಂಗಿತ್ತು. ಆ ವೀರ್ಗಲ್ಲನ್ನು ಹಾಕ್ಸಿರೋದೇ ಒಂದು ದೊಡ್ಡ ಸಾಹಸ ಅನ್ಕೋಬೋದು. ಯಾಕಂದರೆ ಇಡೀ ಸೈನ್ಯ ಅದ ಏನು ಸುಲ್ತಾನರ ಸೈನ್ಯ ಆಕ್ರಮಣ ಮಾಡ್ಕೊಂಡಿತ್ತು. ಆಗ ಅಲ್ಲಿ ಈಗ ಇದು ನಂತರದ ದಿನಗಳಲ್ಲಿ ಬಹುಶಃ ಹಾಕಿಸಿರ್ಬೋದಂತ, ಅವರವರ ನೆನಪಿಗಾಗಿ ವೀರಗಲ್ಲನ್ನು ಹಾಕಿರ್ಬೋದಂತ. ಆಮೇಲೆ ನಂತರ ಯಾರು ಆಡಳಿತ ತಗೊಳ್ತಾರೆ ಅವರ ನೆನಪುಗಳಿಗೋಸ್ಕರ ಆಗಿದೆ. ಇವಾಗ ನೀವು ಹೇಳಿದ್ರೆ ಇಲ್ಲಿ ಈ ತರ ಇದೊಂದೇ ವೀರಗಲ್ಲು ಇಲ್ಲ, ಅನೇಕ ವೀರಗಲ್ಲುಗಳು ಇದೆ ಅಂತ. ಅಂದ್ರೆ ಇಲ್ಲಿ ಒಂದು ಗೊತ್ತಾಗುತ್ತೆ, ಈ ಸಂಸ್ಥಾನಕ್ಕೋಸ್ಕರ ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿದಂತ ವೀರ ಸೇನಾನಿಗಳು ಇಲ್ಲಿ ತುಂಬಾ ಜನ ಇದ್ದಾರೆ. ಅಲ್ಲಿ ಶಾಸನಗಳಲ್ಲಿ ಬರ್ಸಿಲ್ಲ, ಅದನ್ನ ಅರ್ಧಂಬರ್ಧಂ ಆಗ್ಬಿಟ್ಟಿದೆ. ಪಾಪ ಏನೋ ಒಂದು ಕೆತ್ತನೆ ಮಾಡಿಸೋಂಥ ಬರದಲ್ಲಿ ಅದನ್ನ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ. ಆದರೆ ಪ್ರತೀತಿಯಾಗಿ ಇವಾಗ ಅವನತಿ ಹೊಂದಿದ ಅಲ್ಲೊಂದು ಇಲ್ಲೊಂದು ಆ ಥರ ಕಾಣಿಸ್ತಾ ಇದೆ. ಅದು ನಮ್ಮ ಕಡೆಯಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ. ಈ ಕೋಟೆಲಾಗಿರ್ಬೋದು, ಈ ಅರಮನೆಯಲ್ಲಿ ಎಲ್ಲೆಲ್ಲಿ ವೀರಗಲ್ಲು ಸಿಗ್ತವೆ ಅದನ್ನ ಒಂದು ಸಂಸ್ಕರಣೆ ಮಾಡಿ ಒಂದ್ ಕಡೆ ಶೇಖರಣೆ ಮಾಡಿ ಸರ್. ನಿಜ ಮೇಡಮ್, ನಮ್ದು ಅದೇ ಬಂದವ್ರಿಗೂ ಕೂಡ ಒಂದು ನೋಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ಇಷ್ಟು ಜನ ವೀರಗಲ್ಲು ಅಂತ ಹೇಳಿದ್ರೆ ಇಷ್ಟು ಜನ ವೀರ ಯೋಧರು ಇಲ್ಲಿ ಮರಣವನ್ನು ಹೊಂದಿದ್ರ ಅಂತ ಸುಲಭವಾಗಿ ನಮ್ಮ ಬಂದವ್ರಿಗೆ, ನೋಡಿದವ್ರಿಗೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಯವರಿಗೆ ಗೊತ್ತಾಗುತ್ತೆ. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ಸರ್, ಇವಾಗ ಮಂತ್ರಿ ಅಂತ ಬಂದ್ಮೇಲೆ ಅವರಿಗೆ ಗುಡಿ ಕಟ್ಟಿದ್ರಿ ಅಂತ ಹೇಳಿದ್ರೆ ಅವ್ರು ಸಾವನ್ನಪ್ಪಿದೆ ಯಾವಾಗ? ಅದೇ ಕೊನೆಯ ಯುದ್ಧದಲ್ಲಿ ಕುಮಾರರಾಮ ಮರಣ ಹೊಂದಿದ ನಂತರ ಈಗ ಕಂಪಿಲ್ ರಾಯರು ಮತ್ತು ಅವರೆಲ್ಲರೂ ಹೊಸಮನೆ ದುರ್ಗಕ್ಕೆ ಹೋಗಿರ್ತಾರೆ. ಅಂದರೆ ಇಲ್ಲಿಂದ ಆ ರಾಜ ಪರಿವಾರದವ್ರನ್ನ ಆ ಕಡೆ ಶಿಫ್ಟ್ ಮಾಡ್ತಾರೆ. ಅಂದರೆ ಒಂದು ಸೇಫ್ಟಿ ಇರಲಿ, ಈ ಯುದ್ಧದಲ್ಲಿ ನಾವು ಸೋತರು ಕೂಡ ಮುಂದೆ ಜೀವ ರಕ್ಷಣೆ ಮಾಡ್ಕೊಳ್ಬೋದು ಅಂತ. ಅಲ್ಲಿ ಕೂಡ ಅವ್ರು ಮುತ್ತಿಗೆ ಹಾಕಿದಾಗ ಅಲ್ಲಿ ಕೂಡ ಅವರು ಮರಣನೂ ಅಂತಾರೆ. ಅದರ ನೆನಪಾಗಿ ಮತ್ತೆ ಕುಮ್ಮಟದುರ್ಗದ ಅಲ್ಲಿನ ಪ್ರತಿರೂಪವೇ ಕುಮ್ಮಟದುರ್ಗ ಆಗಿತ್ತು. ಹಂಗಾಗಿಬಿಟ್ಟು ಇಲ್ಲೂ ಕೂಡ ಅವರ ನೆನಪು ಉಳಿಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಸ್ಥಳೀಯರೇ ಹಾಕಿರ್ಬೋದು. ಸ್ಥಳೀಯರು ಇಲ್ಲಿರ್ತಕ್ಕಂಥವ್ರು ಮತ್ತು ನಮ್ಮ ನೆನಪು ಉಳಿಲಿ ನಮ್ಮ ಹಿರಿಯರದ ಅನ್ನೋ ಕಾರಣಕ್ಕೆ ಬೈಚಪ್ಪ ಮಂತ್ರಿ ಕೂಡ ಹಾಕಿರ್ಬೋದು. ಸರ್, ಇವ್ರ ಬಗ್ಗೆ ಇತಿಹಾಸದಲ್ಲಿ ಮತ್ತು ಸಂಶೋಧನೆಲಾಗಿರ್ಬೋದು, ಪುಸ್ತಕದಲ್ಲಿ ಏನೆಲ್ಲ ಮಾಹಿತಿ ಇದೆ? ಈಗ 3 ಜನ ಏನು ಕವಿಗಳು ಬರೀತಾರೆ ಮೇಡಮ್. 1450ರಲ್ಲಿ ಆಸುಪಾಸಿನಲ್ಲಿ ಏನು ನಂಜುಂಡ ಕವಿ, ಎಲ್ಲರೂ ಕೂಡ ಬೈಚಪ್ಪ ನಾಯಕನ ಒಂದು ಉಲ್ಲೇಖ ಆಗುತ್ತೆ ಮೇಡಮ್. ಅಂದರೆ ಚಾಣಕ್ಯ ಮಂತ್ರಿ ಆಗಿದ್ದಲ್ಲ, ಹಂಗಾಗಿಬಿಟ್ಟು ಆತನ ಶೌರ್ಯ, ಸಾಹಸ, ಪರಾಕ್ರಮ, ಅವನು ಕೂಡ ಹೆಂಗೆ ಸ್ವಾಮಿನಿಷ್ಠೆ ಎಲ್ಲದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ಮೇಡಮ್. ಓಕೆ, ಮಂತ್ರಿ ಫ್ಯಾಮಿಲಿ ಬಗ್ಗೆ ಏನಾದರೂ ಅಷ್ಟಾಗಿ ಈಗ ತಿಳಿದಿಲ್ಲ ಮೇಡಮ್. ಅದೇ ಅವನು ಕೂಡ ರಾಜ ಪರಿವಾರದೊಂದಿಗೆ ಸಂಬಂಧಿಕನಾಗಿದ್ದ ಅಂತ ಅಂದ್ಬಿಟ್ಟು ತಿಳಿದು ಬರ್ತದೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ. ಅಂದರೆ ಇತಿಹಾಸಗಳ ಪುಟಗಳನ್ನ ತೆಗೆದು ನೋಡಿದಾಗ, ಒಂದು ರಾಜಮನೆತನಗಳನ್ನ ಇತಿಹಾಸ ನೋಡಿದಾಗ, ಹಿರಿಯ ಮಗ ಪಟ್ಟಾಭಿಷೇಕ ಆದರೆ ಉಳಿದ ಒಂದು 3-4 ಜನ ರಾಜನಿಗೆ ಮಕ್ಕಳಿದ್ದಾಗ ಹಿರಿಯ ಮಗನಿಗೆ ಮಾತ್ರ ಪಟ್ಟಾಭಿಷೇಕ ಮಾಡಿ ಯುವರಾಜನನ್ನಾಗಿ ಕೂರಿಸ್ತಾ ಇದ್ರು. ಇನ್ನು ಉಳಿದ ಮಕ್ಕಳುಗಳು ಏನು ಮಾಡ್ತಾ ಇದ್ರು ಅಂದರೆ ಒಬ್ಬರು ಮಂತ್ರಿ ಮಾಡ್ತಾಯಿದ್ರು. ಇನ್ನು ಕೆಲವೊಬ್ಬರಿಗೆ ಅಲ್ಲಿನ ಸ್ಥಳೀಯವಾಗಿ ಪ್ರಾಂತೀಯವಾಗಿ ಬರುವಂಥ ಒಂದು 10 ಹಳ್ಳಿಗಳಾಗಿರ್ಬೋದು ಪರಗಣವಾಗಿ ಕೊಟ್ಟು ಆಡಳಿತ ನಡೆಸುವಂಥ ವ್ಯವಸ್ಥೆ ಮಾಡ್ತಾಯಿದ್ರು. ಅಲ್ಲಿ ಮಂತ್ರಿಗಿರಿ ಮಾಡುವಂಥವರೇ ರಾಜಮನೆತನದ ರಾಜ ಪರಿವಾರದ ಸ್ವಂತ ರಕ್ತ ಸಂಬಂಧಿಗಳೇ ಆಗ್ತಾಯಿದ್ರು. ಯಾಕೆಂದರೆ ಅಲ್ಲಿ ಪ್ರಾಮಾಣಿಕವಾಗಿ ಇರಬೇಕಿತ್ತು, ನಿಷ್ಠಾವಂತರಾಗಿರಬೇಕಿತ್ತು, ತಮ್ಮ ರಾಜ್ಯದ ಅಭಿವೃದ್ಧಿ ಆಗಬೇಕಿತ್ತು, ಮತ್ತು ರಾಜ್ಯದಲ್ಲಿ ಒಂದು ಶಾಂತಿ ಒಂದು ನೆಲೆ ಊರ್ಬೇಕಂತ ಹೇಳಿ ರಾಜ ಒಬ್ಬ ಪಟ್ಟಾಭಿಷೇಕ ಮಾಡಿದರೆ ಹಿರಿಯ ಮಗ, ಇನ್ನು ಉಳಿದವರೆಲ್ಲ ಮಂತ್ರಿಗಿರಿಯಾಗಿ ವಿವಿಧ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ರು. ಅದರಲ್ಲಿ ಕೂಡ ಈ ಮಂತ್ರಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾರೆ. ನಿಷ್ಠಾವಂತ ಮಂತ್ರಿ ಆಗಿದ್ರು ಈ ಸಂಸ್ಥಾನಕ್ಕೆ. ಗಂಡುಗಲಿ ಕುಮಾರರಾಮ ಅವರ ತಂದೆಗೂ ಕೂಡ ನಿಷ್ಠಾವಂತರಾಗಿದ್ರು. ಅದೇ ರೀತಿ ಕೊನೆಯವರೆಗೂ ಕೂಡ ಸಂಸ್ಥಾನಕ್ಕಾಗಿ ದುಡಿದ್ರು, ಸಂಸ್ಥಾನಕ್ಕಾಗಿ ಬಾಳಿದ್ರು, ಸಂಸ್ಥಾನಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ್ರು. ಅದಕ್ಕೋಸ್ಕರ ಸಾಕ್ಷಿಯಾಗಿದೆ ನಮ್ಮ ಈ ವೀರಗಲ್ಲು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.